ಭಾರತದ ದಾಳಿಯಲ್ಲಿ ಪಾಕಿಸ್ತಾನ ಸೈನಿಕ ಸಾವು, ಪಾಕ್ ಸೈನಿಕರ ಸಾವನ್ನ ಪಾಕ್ನ ಪಿಎಂ ಶಹಬಾಜ್ ಶರೀಫ್ ಒಪ್ಪಿಕೊಂಡಿದ್ದಾರೆ. ಚೀನಾ ನನ್ನ ಉತ್ತಮ ಸ್ನೇಹಿತ ಅಂತ ಹೇಳಿರೋದು ಶಹಬಾಜ್ ಶರೀಫ್. ನಾವು ಭಾರತದ ಚೀನಾ ನಮ್ಮ ಜೊತೆ ಇರೋದಕ್ಕೆ ನಾವು ಧನ್ಯವಾದವನ್ನ ಹೇಳ್ತೀವಿ ಅಂತಲೂ ಹೇಳಿದ್ದಾರೆ. ನಾವು ಭಾರತದ ರಫೇಲ್ ಹೊಡೆದು ಉರುಳಿಸಿದ್ದೀವಿ ಅಂತ ಪಾಕ್ನ ಪ್ರಧಾನಿ ಹೇಳಿಕೆಯನ್ನ ಕೊಟ್ಟಿರೋದು. ಭಾರತದ ದಾಳಿಯಲ್ಲಿ ಪಾಕಿಸ್ತಾನ ಸೈನಿಕರು ಸಾವನ್ನ ಅಪ್ಪಿದ್ದಾರೆ. ಪಾಕ್ ಸೈನಿಕರ ಸಾವನ್ನ ಖಚಿತಪಡಿಸಿದ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್. ಚೀನಾ ನಮ್ಮ ಉತ್ತಮ ಸ್ನೇಹಿತರಾಗಿದ್ದಾರೆ. ನಾವು ಅವರೊಂದಿಗೆ ಒಳ್ಳೆ ಬಾಂಧವ್ಯವನ್ನ ಉಳಿಸಿಕೊಂಡಿದ್ದೀವಿ. ಚೀನಾ ನಮ್ಮ ಜೊತೆ ಇರೋದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್. ಇದೇ ವೇಳೆ ಭಾರತ ದಾಳಿ ನಡೆಸಿದ ಹಿನ್ನೆಲೆ ಪಾಕ್ನ ಸೈನಿಕರು ಸಾವನ್ನ ಅಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸಹ ತಿಳಿಸಿರೋದು ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್. ಪಾಕಿಸ್ತಾನದ ಸೈನಿಕರ ಸಾವಾಗಿದೆ ಅನ್ನುವಂತಹ ಖಚಿತತೆಯನ್ನ ನೀಡಿದ್ದಾರೆ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್. ಇನ್ನು ಇದೇ ವೇಳೆ ಚೀನಾಗೆ ಧನ್ಯವಾದವನ್ನ ಹೇಳ್ತಾನೆ ಇದ್ದಾರೆ. ಚೀನಾ ನಮ್ಮ ಉತ್ತಮ ಸ್ನೇಹಿತ, ನಾವು ಚೀನಾದೊಂದಿಗೆ ಉತ್ತಮ ಬಾಂಧವ್ಯವನ್ನ ನಾವು ಇಟ್ಕೊಂಡಿದ್ದೀವಿ, ಹೀಗಾಗಿ ಅವರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದರ ಮಧ್ಯೆ ಭಾರತದ ವಿರುದ್ಧ ಮತ್ತೆ ತನ್ನ ಉದ್ದಟತನದ ಹೇಳಿಕೆಯನ್ನ ಮುಂದುವರಿಸಿರೋದು. ಭಾರತದ ದಾಳಿಗೆ ನಾವು ಪ್ರತ್ಯುತ್ತರವನ್ನ ಕೊಡುವಂತಹ ಕೆಲಸ ನಡೆಸ್ತಾ ಇದ್ದೀವಿ. ಭಾರತ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದೆ. ಇನ್ನ ಈ ಕದನ ವಿರಾಮ ಉಲ್ಲಂಘನೆ ಮಾಡಿದೆ, ಆ ವಿಷಯವನ್ನ ಬಿಟ್ಟು ಬೇರೆದೆಲ್ಲವನ್ನು ಮಾತಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಈಗ ಒಂದ್ ಕಡೆ ಅವರು ಭಾರತದ ವಿರುದ್ಧ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದ್ ಕಡೆ ಈಗ ಪಾಕ್ ಸೈನಿಕರ ಸಾವನ್ನು ಸಹ ಖಚಿತಪಡಿಸಿದ್ದಾರೆ. ಇನ್ನೂ ಆತ ಏನೇನೆಲ್ಲ ಹೇಳಿಕೆಯನ್ನ ಕೊಟ್ಟಿರೋದು? ಅರ್ಪಿತಾ, ಮೂರ್ಖತನದ ಪರಮಾವಧಿ ಇದಕ್ಕಿಂತ ಬೇರೆ ಯಾವ ಉದಾಹರಣೆಗಳು ನಮಗೆ ಸಿಗೋದಿಲ್ಲ. ಭಾರತದ ನಿನ್ನೆ ಮೊನ್ನೆಯ ದಾಳಿಗೆ ಸಂಬಂಧಪಟ್ಟಂತೆ ಭಾರತೀಯ ಸೇನೆ ಒಂದಷ್ಟು ಪ್ರೆಸ್ ಮೀಟನ್ನು ಮಾಡಿ ಇವತ್ತು ಅದರ ದಾಖಲೆಗಳ ಸಮೇತವಾಗಿ ಎಲ್ಲೆಲ್ಲಿ ಪಾಕಿಸ್ತಾನದಲ್ಲಿ ನಾವು ಯಾವ ಪ್ರಮಾಣದ ಹಾನಿಯನ್ನು ಮಾಡಿದ್ದೇವೆ, ಯಾವ ಪ್ರಮಾಣದಲ್ಲಿ ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದೇವೆ ಎನ್ನುವಂಥ ಲೀಸ್ಟನ್ನು ಬಿಡುಗಡೆ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡುತ್ತೆ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಭಾರತಕ್ಕೆ ಟಾಂಗ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ಅಂದರೆ ಪಾಕ್ನ ಪ್ರಧಾನಿ ಈ ರೀತಿಯಾದಂತಹ ಒಂದಷ್ಟು ಕುಕ್ಡ್ ಫಾಲ್ಸ್ ಏನಿದೆ ಅದನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಆ ಒಂದಷ್ಟು ತಯಾರಾದಂಥ ಸುಳ್ಳನ್ನು ಜನರ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಕ್ಲಿಯರ್ ಆಗಿದೆ. ಅನೇಕ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಅಂದರೆ ಭಾರತದ ರಫೇಲ್ ಯುದ್ಧ ವಿಮಾನ ಏನಿತ್ತು ಅದನ್ನು ನಾವು ಹೊಡೆದಾಕಿದ್ದೇವೆ ಅಂತ. ಬಹಳ ಪ್ರಮುಖವಾಗಿ ರಫೇಲ್ ಯುದ್ಧ ವಿಮಾನ ಭಾರತದ ಅತಿ ದೊಡ್ಡ ವಾಯು ಶಕ್ತಿ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ಆ ಕಾರಣಕ್ಕಾಗಿ ನಾವು ಅದನ್ನು ಹೊಡೆದಾಕಿದ್ದೇವೆ ಎನ್ನುವಂತಹ ನಿಟ್ಟಲ್ಲಿ ವಿಚಾರವನ್ನು ಹೇಳ್ತದೆ. ಬಟ್ ಆದರೆ ಇಲ್ಲಿ ತನಕ ಆ ರೀತಿಯ ಯಾವುದೇ ಘಟನೆಗಳು ಆಗಿಲ್ಲ ಅನ್ನುವಂಥದ್ದನ್ನು ಭಾರತೀಯ ವಾಯುಸೇನೆ ಕೂಡ ಅದನ್ನು ಸ್ಪಷ್ಟಪಡಿಸಿತ್ತು. ಬಟ್ ಆದರೆ ತಾನು ತನ್ನನ್ನು ಹೊಗಳಿಕೊಳ್ಳುವಂತಹ ಭರದಲ್ಲಿ ಬೇರೆ ಆಯ್ಕೆಗಳಿಲ್ಲದೆ ಇರುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಸುಳ್ಳು ಕಥೆಯನ್ನ ಕಟ್ಟುವಂತ ಕೆಲಸವನ್ನ ಸದ್ಯ ಪಾಕ್ನ ಪ್ರಧಾನಿ ಮಾಡಿದರೆ ಅದು ಈಗ ಮತ್ತೊಮ್ಮೆ ತಮಾಷೆಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬೆಳಗ್ಗೆ ನೀಡಿದಂತಹ ಒಂದಷ್ಟು ಭಾರತ ವಾಯುಸೇನೆ ಭಾರತೀಯ ಸೇನೆ ನೀಡಿದಂತಹ ಒಂದಷ್ಟು ಪಾಕಿಸ್ತಾನದ ಸ್ಥಳಗಳ ಲೀಸ್ಟ್ ಏನಿತ್ತು ಅದರಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಳಗಳ ವಿಚಾರಗಳು ಇತ್ತು. ಅಲ್ಲದೆ ಅಲ್ಲಿನ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಭಾರತದ ಒಂದಷ್ಟು ಜಾಗಗಳನ್ನು ನಾವು ಹೊಡೆದಾಕಿದ್ದೇವೆ ಅನ್ನುವಂತಹ ಸುಳ್ಳು ವಿಚಾರಗಳು ಕಾರಣ ಸಿಗ್ತಾ ಇತ್ತು. ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂಥ ಪೋರ್ಟನ್ನು ಹೊಡೆದಾಕಿದ್ದೇವೆ ಅನ್ನುವಂತಹ ಒಂದಷ್ಟು ಸುಳ್ಳಿನ ಕಥೆಗಳನ್ನು ಕಟ್ಕೊಂಡಿದ್ರು. ಬೆಂಗಳೂರಿನಲ್ಲಿ ಯಾವಾಗ ಪೋರ್ಟ್ ಇತ್ತು ಅನ್ನುವಂಥ ಒಂದಷ್ಟು ತಮಾಷೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಈಗ ಅಂತಹದ್ದೇ ಕೆಲಸವನ್ನು ಪಾಕ್ನ ಪ್ರಧಾನಿಯೂ ಕೂಡ ಮಾಡ್ತಾ ಇದ್ದಾರೆ. ಸೊ ತನ್ನ ಬೆನ್ನನ್ನು ತಾನು ತಟ್ಟಿಕೊಳ್ಬೇಕಿತ್ತು. ಅಲ್ಲಿನ ದೇಶದ ಜನರಿಗೆ ಆ ಜನರನ್ನ ಮೂರ್ಖರನ್ನಾಗಿ ಮಾಡುವಂಥ ಕೆಲಸವನ್ನು ಕೂಡ ಈಗ ಅಲ್ಲಿನ ಪ್ರಧಾನಿ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಏನೆಲ್ಲ ಮಾಡಿದ್ದೀವಿ ಏನೇನೋ ಮಾಡಿದ್ದೀವಿ ಅಂತ ಹೇಳಿ ಭಾರತದ ವಿರುದ್ಧವಾಗಿ ನಾವು ಗೆದ್ದಿದ್ದೀವಿ ಎನ್ನುವಂಥ ವಿಚಾರವನ್ನ ಹೇಳ್ತಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಚೈನಾಗೆ ಅಭಿನಂದನೆಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ, ಮತ್ತೊಂದು ಕಡೆ ಅಮೆರಿಕಾಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಅಮೆರಿಕಾಗೆ ಅಭಿನಂದನೆ ಸಲ್ಲಿಸುವಂಥದ್ದು ಕದನ ವಿರಾಮಕ್ಕೆ ಕಾರಣ ಆಯಿತು ಅಂದರೆ ಮಧ್ಯಸ್ಥಿಕೆಯನ್ನು ವಹಿಸ್ತು ಅನ್ನುವಂಥ ಕಾರಣಕ್ಕೆ. ಬಟ್ ಚೈನಾಕ್ಕೆ ತನ್ನ ಸ್ನೇಹಿತ ಅಂದರೆ ಈ ಒಂದು ದಾಳಿಗಳೇನಿದೆ ಇವೆಲ್ಲದಕ್ಕೂ ಕೂಡ ಚೈನಾ ಪಾಕ್ನ ಜೊತೆಯಾಗಿ ನಿಂತಿದೆ ಅನ್ನುವಂಥದ್ದನ್ನು ಈಗ ಬಹಳ ಕ್ಲಿಯರ್ ಆಗಿ ಪಾಕ್ನ ಪ್ರಧಾನಿಗಳೇ ಸ್ಪಷ್ಟಪಡಿಸ್ತಾ ಇರುವಂಥ ಕಾರಣಕ್ಕಾಗಿ ಚೈನಾವೂ ಕೂಡ ತಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಾಥ್ ನೀಡಿತ್ತು. ಸೊ ಆ ಕಾರಣಕ್ಕಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬಹಳ ಕ್ಲಿಯರ್ ಆಗಿದೆ ಚೈನಾ ಇವತ್ತಿನ ಈ ಎಲ್ಲ ದಾಳಿಗಳು ಅಥವಾ ಈ ಎಲ್ಲ ಘಟನೆಗಳ ಹಿಂದೆ ಅಂದರೆ ಪಾಕ್ನ
ಹಿಂದೆ ನೆರಳಾಗಿ ನಿಂತಿದ್ದಂಥದ್ದೇ ಪಾಕ್ಗೆ ಶಕ್ತಿಯಾಗಿ ಮಾರ್ಪಟ್ಟಿತ್ತು. ಸೊ ಭಾರತದ ವಿರುದ್ಧವಾಗಿ ನಡೆಯನ್ನು ತೋರಿಸುವಂಥ ನಿಟ್ಟಲ್ಲಿ ಪಾಕ್ಗೆ ಬೆಂಬಲವಾಗಿ ನಿಂತಿತ್ತು. ಸೊ ಅದೇ ಕಾರಣಕ್ಕಾಗಿ ಈಗಾಗಿದೆ ಅಂತ. ಅಲ್ಲಿಗೆ ಪಾಕ್ನ ಬುದ್ಧಿಯ ಜೊತೆಗೆ ಚೈನಾದ ನಡತೆ, ಚೈನಾದ ಬುದ್ಧಿಯೂ ಕೂಡ ಈಗ ಪ್ರಪಂಚದ ಮುಂದೆ ತಿಳಿದ ಹಾಗೆ ಆಗಿದೆ. ಅರ್ಪಿತಾ.